ಖಾಸಗಿ ಶಾಲೆಗಳ ಮಾಫಿಯಾದ ವಿರುದ್ಧ ಸರ್ಕಾರಿ ಶಾಲೆಗಳು ಎದ್ದು ನಿಲ್ಲುವುದು ಮತ್ತು ಕಾಂಪಿಟೇಷನ್ ಕೊಡೋದೇ ದೊಡ್ಡ ಸವಾಲಿನ ಕೆಲಸ. ಅದರಲ್ಲೂ ಸರ್ಕಾರ ಪರೋಕ್ಷವಾಗಿ ಖಾಸಗಿ ಶಾಲೆಗಳ ಮಾಫಿಯಾಕ್ಕೆ ಈಸಿ ಆಗಲೋ ನಿಟ್ಟಿನಲ್ಲಿ ಕೆಲ ಹೆಜ್ಜೆಗಳನ್ನು ನೀಡುತ್ತಾ ಅನ್ನೋ ಪ್ರಶ್ನೆ ಆಗ ಕಾಡುತ್ತೆ. ಯಾಕಂದರೆ 25ಕ್ಕಿಂತ ಕಡಿಮೆ ದಾಖಲಾತಿರುವ 3,000ಕ್ಕೂ ಹೆಚ್ಚು ಶಾಲೆಗಳನ್ನು, ಕನ್ನಡ ಶಾಲೆಗಳನ್ನು ಮುಚ್ಚಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗ್ತಾ ಇದ್ದಂತೆ. ಆ ಚಿಂತನೆ ಬಂದಿದ್ದು ಯಾಕೆ ಮತ್ತು ಬೀದರ್ನಲ್ಲಿ ಇದರ ಪರಿಣಾಮ ಎಷ್ಟು ಶಾಲೆಗಳಿಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಸರ್ಕಾರಿ ಶಾಲೆಗಳ ಮುಚ್ಚಲು ಸರ್ಕಾರ ಹುನ್ನಾರ. ಶಿಕ್ಷಕರ ಕೊರತೆ ನೀಗಿಸುವಲ್ಲಿ ಸರ್ಕಾರ ವಿಫಲ. ರಾಜ್ಯದಲ್ಲಿ 5,000ಕ್ಕೂ ಅಧಿಕ ಕನ್ನಡ ಶಾಲೆಗಳಿಗೆ ಕಂಟಕ. 25 ಮಕ್ಕಳಿರುವ ಶಾಲೆಗಳನ್ನ ಮುಚ್ಚಲು ಸರ್ಕಾರ ಚಿಂತನೆ. ರಾಜ್ಯ ಸರ್ಕಾರ ಶಿಕ್ಷಕರ ಕೊರತೆ ನೀಗಿಸಲು ಸಾವಿರಾರು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹುನ್ನಾರ ನಡೆಸಿದೆ ಎಂದು ಶಿಕ್ಷಕರು ಮತ್ತು ಕನ್ನಡಪರ ಸಂಘಟನೆಗಳು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿವೆ. ಹೌದು, ಶಿಕ್ಷಕರ ಕೊರತೆ ನೀಗಿಸುವ ನೆಪದಲ್ಲಿ ಸರ್ಕಾರ 25ಕ್ಕಿಂತ ಕಡಿಮೆ ಮಕ್ಕಳ ದಾಖಲಾತಿ ಇರುವ ರಾಜ್ಯದ 5,000ಕ್ಕೂ ಅಧಿಕ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಪರೋಕ್ಷವಾಗಿ ಮುಚ್ಚಲು ಸಜ್ಜಾಗಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ 300ಕ್ಕೂ ಅಧಿಕ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚಲು ಹುನ್ನಾರ ನಡೆಸಿದೆಯಂತೆ. ಇದರಿಂದ ಜಿಲ್ಲೆ ಒಂದರಲ್ಲೇ ಕನ್ನಡ, ಉರ್ದು ಸೇರಿದಂತೆ 400ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳಿಗೆ ಕಂಟಕ ಎದುರಾಗಿದೆ. ಇನ್ನು ಸರ್ಕಾರದ ನಿರ್ಧಾರಕ್ಕೆ ಕನ್ನಡಪರ ಸಂಘಟನೆಗಳು ಮತ್ತು ಶಿಕ್ಷಕರಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ. ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ವೇಳೆ ಕಡಿಮೆ ದಾಖಲಾತಿ ಶಾಲೆಗಳಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡದಿರುವುದೇ ಇದಕ್ಕೆ ಕಾರಣವಾಗಿದೆ ಎಂದು ಕಿಡಿಕಾರಿದ್ರು. ವರ್ಗಾವಣೆ ಪ್ರಕ್ರಿಯೆಯಲ್ಲಿ 25ಕ್ಕಿಂತ ಕಡಿಮೆ ದಾಖಲಾತಿ ಇರುವ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳದೆ ಸರ್ಕಾರ ಮುಚ್ಚುವ ಹುನ್ನಾರ ನಡೆಸುತ್ತಿದೆ. 25ಕ್ಕಿಂತ ಕಡಿಮೆ ಮಕ್ಕಳು ಇರುವ ಶಾಲೆಗಳ ಖಾಲಿ ಹುದ್ದೆಗಳು ಆನ್ಲೈನ್ನಲ್ಲಿ ತೋರಿಸಿಲ್ಲ. ಹೀಗಾಗಿ ಹೆಚ್ಚುವರಿ ಶಿಕ್ಷಕರು ಹಾಗೂ ಸಿಆರ್ಪಿಗಳು ಕೌನ್ಸಿಲಿಂಗ್ನಲ್ಲಿ ಸ್ಥಳ ಸಿಗದೆ ಪರದಾಡುವ ಸ್ಥಿತಿ ಎದುರಾಗಿದೆ. ಇದು ಶಿಕ್ಷಣ ಹಕ್ಕು ಕಾಯ್ದೆಯ ಉಲ್ಲಂಘನೆಯಾಗಿದ್ದು, ಇದರಿಂದ ಕನ್ನಡ ಭಾಷೆಯ ಭವಿಷ್ಯಕ್ಕೆ ಕುತ್ತು ಬರಲಿದೆ. ಯಾವುದೇ ಸರ್ಕಾರಿ ಶಾಲೆಯಲ್ಲಿ 12 ಮಕ್ಕಳಿದ್ರೆ ಕಡ್ಡಾಯವಾಗಿ 2 ಶಿಕ್ಷಕರನ್ನ ನೇಮಿಸಬೇಕೆಂಬ ನಿಯಮವಿದೆ. ಆದ್ರೆ 25 ಮಕ್ಕಳಿದ್ರೂ ಅಂಥ ಶಾಲೆಗಳಲ್ಲಿ ಮಕ್ಕಳಿಲ್ಲ. ಜೊತೆಗೆ ಈ ಮೂಲಕ ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಯತ್ನ ಸರ್ಕಾರ ಮಾಡುತ್ತಿದೆ ಎಂದು ಕಸಾಪ ಜಿಲ್ಲಾಧ್ಯಕ್ಷರು ಆಕ್ರೋಶ ಹೊರಹಾಕಿದ್ರು. ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಈ ಶಿಕ್ಷಕರ ಕೊರತೆಯನ್ನು ನೀಗಿಸುವ ಒಂದು ನೆಪದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಕಾರ್ಯಗಳನ್ನ ಗೊತ್ತಿರಲಾರ್ದೇ ಇದು ಮಾಡುವಂತ ಒಂದು ಕೆಲಸಗಳನ್ನ ಇವತ್ತು ಮಾಡ್ಲಿಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಯಾಕಂದ್ರೆ ಮೊನ್ನೆ ಸೆಪ್ಟೆಂಬರ್ 11ರಿಂದ 15ನೇ ತಾರೀಕಿನವರೆಗೆ ಈ ಹೆಚ್ಚುವರಿ ಶಿಕ್ಷಕರಿಗಾಗಿ ಮತ್ತು ಸಿಆರ್ಪಿಗಳಿಗಾಗಿ ಒಂದು ಕೌನ್ಸಿಲಿಂಗ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಸಿಆರ್ಪಿಗಳು ಮತ್ತು ಹೆಚ್ಚುವರಿ ಶಿಕ್ಷಕರು ಆ ಕೌನ್ಸಿಲಿಂಗ್ ಭಾಗವಹಿಸಿದಾಗ ಈ 25ಗಿಂತ ಕಡಿಮೆ ಇರುವಂತಹ ಮಕ್ಕಳ ಕೌನ್ಸಿಲಿಂಗ್ ನಲ್ಲಿ ಆನ್ಲೈನ್ ನಲ್ಲಿ ಆ ಶಾಲೆಗಳನ್ನ ತೋರಿಸ್ತಾನೆ ಇಲ್ಲ. ಕಾರಣ ಇಷ್ಟನೇ, ಇವರು ನೇರವಾಗಿ ಆ 25ಗಿಂತ ಕಡಿಮೆ ಇರುವಂತಹ ಶಾಲೆಗಳನ್ನ ಮುಚ್ಚುವಂತ ಕೆಲಸಕ್ಕೆ ಈ ಸರ್ಕಾರ ಮುಂದಾಗ್ತಾ ಇದೆ. ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ತು ನೇರವಾಗಿ ಇದನ್ನು ಖಂಡಿಸ್ತಾ ಇದೆ. ಇನ್ನು ಇದರಿಂದ ಜಿಲ್ಲೆಯಲ್ಲಿ ಕನ್ನಡ ಸೇರಿದಂತೆ 400ಕ್ಕೂ ಅಧಿಕ ಶಾಲೆಗಳಿಗೆ ಕಂಟಕ ಎದುರಾಗಿದೆ. ಇನ್ನು ರಾಜ್ಯದಲ್ಲಿ ಸುಮಾರು 5,020 ಸರ್ಕಾರಿ ಶಾಲೆಗಳು ಮುಚ್ಚುವ ಹುನ್ನಾರ ಸರ್ಕಾರದಿಂದ ನಡೆದಿದೆ. ಕಡಿಮೆ ವಿದ್ಯಾರ್ಥಿಗಳ ಹಾಜರಾತಿ ನೆಪದಲ್ಲಿ ಅಂತಹ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಹೆಚ್ಚುವರಿ ಶಿಕ್ಷಕರನ್ನ ನೇಮಿಸಿಕೊಳ್ಳದೆ ಉತ್ತಮ ದಾಖಲಾತಿ ಹೊಂದಿರುವ ಶಾಲೆಗಳಿಗೆ ವರ್ಗಾವಣೆ ಅವಕಾಶ ಮಾಡಿಕೊಡಲಾಗಿದೆ. ಈ ಮೂಲಕ ಸದರಿ ಶಾಲೆಗಳನ್ನ ಶೈಕ್ಷಣಿಕವಾಗಿ ಬಲಪಡಿಸುವ ಉದ್ದೇಶ ಇದೆ ಎಂದು ಶಿಕ್ಷಣ ಇಲಾಖೆ ಹೇಳುತ್ತಿದೆ. ಹಾಗಾದ್ರೆ 25ಕ್ಕಿಂತ ಕಡಿಮೆ ಮಕ್ಕಳಿರುವ ಶಾಲೆಗಳ ಗತಿಯೇನು? ಆ ಮಕ್ಕಳಿಗೆ ಅಗತ್ಯ ಬೋಧನೆ ಬೇಕಿಲ್ಲವೇ? ಆ ಸ್ಥಳಗಳಿಗೆ ಅತಿಥಿ ಶಿಕ್ಷಕರನ್ನ ನಿಯೋಜಿಸಿ, ಇಲ್ಲವಾದ್ರೆ ಆ ಶಾಲೆಗಳನ್ನ ಹಂತ ಹಂತವಾಗಿ ಮುಚ್ಚುವ ಹುನ್ನಾರ ಇದೆ ಎಂದು ಹೇಳಲಾಗುತ್ತಿದೆ. 25 ಕಡಿಮೆ ಇರತಕ್ಕಂಥ ಮಕ್ಕಳ ಸ್ಟ್ರೆಂತ್ ಎಲ್ಲಿದೆ ಅಲ್ಲಿ ವೇಕೆನ್ಸಿ ಇದ್ರೂ ಸಹಿತ ನಮಗೆ ವೇಕೆನ್ಸಿಯನ್ನು ತೋರಿಸಿಲ್ಲ. ಸೊ ಇದಕ್ಕೆ ಏನು ಕಾರಣ ಅಂತೇಳಿ ನಮಗೂ ಕೂಡ ಗೊತ್ತಾಗಿಲ್ಲ. ಈಗಾಗಲೇ ಇದರ ಬಗ್ಗೆ ನಾವು ಮಾನ್ಯ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಅವರಿಗೆ ಭೇಟಿಯಾಗಿ ಮನವಿ ಕೂಡ ಸಲ್ಲಿಸಿದ್ದೀವಿ. ಮಾನ್ಯ ಎಜುಕೇಷನ್ ಮಿನಿಸ್ಟರ್ ಅವ್ರ ಜೊತೆ ಕೂಡ ಮಾತಾಡಿದ್ದಾರೆ. ನೋಡೋಣ, ಅದ್ರ ಬಗ್ಗೆ ನಾನು ಕೂಡ ಮಾತಾಡ್ತೀನಿ, ನಮ್ಮ ಇಲಾಖೆ ಜೊತೆ ಮಾತಾಡಿ ಅದಕ್ಕೆ ಅನುಕೂಲ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಮ್ಮ ಶಿಕ್ಷಣ ಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿದ್ರು. ಆದ್ರೆ ನಾವು ಕೌನ್ಸಿಲಿಂಗ್ ಅಲ್ಲಿ ಬಂದಾಗ ಪುನಃ ಮತ್ತೆ 25 ಮಕ್ಕಳು ಕಡಿಮೆ ಇರತಕ್ಕಂಥ ಮಕ್ಕಳಲ್ಲಿ ಅಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ವೇಕೆನ್ಸಿಯನ್ನು ತೋರಿಸಿಲ್ಲ. ಶಿಕ್ಷಕರ ಕೊರತೆಯನ್ನ ನೀಗಿಸುವ ನೆಪದಲ್ಲಿ ಇಂದು ರಾಜ್ಯ ಸರ್ಕಾರ ಬರೋಬ್ಬರಿ 5,000 ಸರ್ಕಾರಿ ಶಾಲೆಗಳನ್ನ ಮುಚ್ಚಿಸುವ ಹುನ್ನಾರ ಮಾಡುತ್ತಿರುವುದು ಮಾತ್ರ ದುರ್ದೈವದ ಸಂಗತಿಯಾಗಿದೆ. ಗಡಿ ಭಾಗದಲ್ಲಿ ಕನ್ನಡ ಅಳಿವಿನ ಅಂಚಿನಲ್ಲಿದ್ದು ಮತ್ತೆ ಸರ್ಕಾರದ ಈ ಹುನ್ನಾರದಿಂದಾಗಿ ಇಂದು ಕನ್ನಡ ಶಾಲೆಗಳಿಗೆ ಕಂಟಕ ಎದುರಾಗಿದ್ದು ಶೋಚನೀಯ ಸಂಗತಿಯಾಗಿದೆ. ಮತ್ತೆ ಮರು ಕೌನ್ಸಿಲಿಂಗ್ ಮಾಡುವ ಮೂಲಕ 25ಕ್ಕಿಂತ ಕಡಿಮೆ ಮಕ್ಕಳಿರುವ
5,000ಕ್ಕೂ ಅಧಿಕ ಕನ್ನಡ ಶಾಲೆಗಳನ್ನ ಉಳಿಸುವ ಕೆಲಸ ಇನ್ನಾದ್ರೂ ಸರ್ಕಾರ ಮಾಡುತ್ತೆ ಎಂದು ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.